ರಸ್ತೆ ಬಂದು ಮಣ್ ರೋಡ್ ಇದು. ಟಾರ್ ರೋಡಿಂದ 300 ಮೀಟ್ರ್ ಮಣ್ ರೋಡ್ ಇದು. ಟಾರ್ ರೋಡಿಂದ 300 ಮೀಟ್ರ್ ಮಣ್ ರೋಡು. 30 ಅಡಿ ರಸ್ತೆ ಇದು. ವಿಲೇಜ್ಗೆ ಹೋಗುವಂಥ ರೋಡ್ ಇದು. ವಿಲೇಜ್ ರೋಡು. ಜಾಗ ಬಂದು ಇದೆ. ಈಗೇನು ಫೆನ್ಸ್ ಹಾಕಿದಾರ ನೋಡ್ತಾ ಇದ್ದೀರಲ್ಲ, ಇದೇ ಜಾಗ. ರೋಡ್ ಪೇಸಿಂಗ್ಗೆ ಬಂದು ನಿಮಗೆ ಒಂದು 80 ಅಡಿ 100 ಅಡಿ ಸಿಗ್ತದೆ ನೋಡಿ. ರೋಡ್ ಪೇಸಿಂಗು ಒಂದು 80ರಿಂದ 100 ಅಡಿ ಸಿಗ್ಬೋದು. ಫೆನ್ಸ್ ಆಗಿದೆ, ಸುತ್ತ ಎಲ್ಲ ಫೆನ್ಸ್ ಆಗಿದೆ. ಜಾಗದ ವಿಸ್ತೀರ್ಣ ಬಂದು 1.5 ಎಕರೆ. ಜಾಗ ವಿಸ್ತೀರ್ಣ ಬಂದು 1.5 ಎಕರೆ. ಈ ಬಾಳೆ ಹಾಕಿದ್ದಾರಲ್ಲ, ಈ ಬಾಳೆ ಫೆನ್ಸ್ ಎಲ್ಲ 1.5 ಎಕರೆ ಸುತ್ತ ಫೆನ್ಸ್ ಆಗಿದೆ. ಲೈನು ಕರೆಂಟು ನಿಮ್ಗೆ ಇಲ್ಲೇ ಇದೆ. ಕರೆಂಟ್ ಲೈನ್ಗೇನು ಎಲ್ಲೂ ಹೋಗಂಗಿಲ್ಲ. ಕರೆಂಟು ಇಲ್ಲೇ ಇದೆ. ಸುತ್ತ ಫೆನ್ಸ್ ಆಗಿದೆ. ಬೋರ್ ಹಾಕಿಸ್ಕೋಬೇಕಷ್ಟೆ. ಬೋರ್ ಒಂದು ಇಲ್ಲ ಇಲ್ಲಿ. ಬೋರು ಇಲ್ಲ, ಬೋರ್ ಹಾಕಿಸ್ಕೋಬೇಕು. ಸುತ್ತ ಫೆನ್ಸ್ ಆಗಿದೆ 1.5 ಎಕರೆಗೂ. ಜಾಗ ತುಂಬ ಚೆನ್ನಾಗಿದೆ ನೋಡಿ. ಪಕ್ಕದಲ್ಲೇ ಅಡಿಕೆ ತೆಂಗೆಲ್ಲ ಹಾಕಿ ತೋಟ ಮಾಡಿದ್ದಾರೆ ನೋಡಿ. ಈ ಕಡೆನೆಲ್ಲ ತೋಟ ಮಾಡಿದ್ದಾರೆ ನೋಡಿ. ಸಾಗವಾನಿ ಮರ ಎಲ್ಲ ನೆಟ್ಟು ಅವರು ಫೆನ್ಸ್ ಹಾಕಿ ತೋಟ ಮಾಡಿದ್ದಾರೆ. ಈ ಜಾಗ ಮಾರಾಟಕ್ಕಿರುವಂಥ ಜಾಗ ಇದು. 1.5 ಎಕರೆ. ಬೆಲೆ ಬಂದು ಒಂದು ಕುಂಟೆಗೆ 2.5 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಒಂದು ಕುಂಟೆಗೆ 2.5 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಬೆಂಗಳೂರು ಮೈಸೂರು ಹೈವೇಯಿಂದ ಈ ಜಾಗಕ್ಕೆ 6 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ಹೈವೇಯಿಂದ ಈ ಜಾಗಕ್ಕೆ 6 ಕಿಲೋಮೀಟ್ರ್ ಆಗುತ್ತೆ. ಜಾಗ ಬಂದು 1.5 ಎಕರೆ. ಜಾಗ ವಿಸ್ತೀರ್ಣ ಬಂದು ಬೆಲೆ ಬಂದು ಒಂದು ಕುಂಟೆಗೆ 2.5 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ ನೋಡಿ. ಇದೇ ಮಣ್ ರೋಡು. ಟಾರ್ ರೋಡಿಂದ 300 ಮೀಟ್ರ್ ಮಣ್ ರೋಡು ಬರಬೇಕು. 300 ಮೀಟ್ರ್ ಮಣ್ ರೋಡು. ಎಲ್ಲ ರೆಡಿ ಇರುವಂಥ ಜಾಗ ಇದು. ಬೋರ್ ಹಾಕಿಸ್ಕೋಬೇಕು. ಬೋರ್ ಇಲ್ಲ, ಬೋರ್ ಹಾಕಿಸ್ಕೋಬೇಕು. ಬಾಳೆ ಹಾಕಿದ್ದಾರೆ. ಸುತ್ತ ಫೆನ್ಸ್ ಇದೆ. ತುಂಬ ಚೆನ್ನಾಗಿದೆ ನೋಡಿ. ಜಾಗ ಇಷ್ಟ ಆದರೆ, ಓಕೆ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಹಕರಿಸಿ. ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ದಯವಿಟ್ಟು. ಮದ್ದೂರಿಂದ ಒಂದು 12 ಕಿಲೋಮೀಟ್ರ್ ಆಗ್ಬೋದು. ಮದ್ದೂರಿಂದ